ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಸತ್ಯಾಂಶವನ್ನ ಏನಿವತ್ತು ಹೇಮಾವತಿ ವಿಚಾರದಲ್ಲಿ ಹೋರಾಟ ಮಾಡ್ತಿರೋಂಥದನ್ನ ತಿಳಿಬೇಕು ಅಂತ ಹೇಳಿ ಜಾಗೃತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಆ ಬಸ್ಸನ್ನು ಹೋಗ್ಲಿಕ್ಕೆ ದಯವಿಟ್ಟು ಬಿಡಿ. ನಿಮಗೆ ಒಂದು ಸತ್ಯನ ಇವತ್ತು ಬಿಚ್ಚಿಟ್ಟು ಹೇಳ್ತಾ ಇದ್ದೇನೆ. ಮಾಗಡಿಗೆ ಒಂದ್ ನಿಮಿಷ ರಾಮಣ್ಣ ನನ್ ನೋಡು. ತಡೀರು ರಾಮಣ್ಣ ಡಿಸ್ಟರ್ಬ್ ಮಾಡ್ಬಿಡು. ರಾಮಣ್ಣ ನನ್ ನೋಡು. ಏನಾದ್ರೂ ಇವತ್ತು ಮಾಗಡಿಗೆ ಪೈಪ್ ಲೈನ್ ಏನಾದ್ರು ಮಾಡಿದ್ದಾರೆ ಅಂತಂದ್ರೆ ಅದು 2014 ಶ್ರೀರಂಗ ಏತ ನೀರಾವರಿ ಕಾರ್ಯಕ್ರಮ ಅದು ಮಾಡಿರ್ಬೇಕಾದ್ರೆ ನಾನಲ್ಲ MLA. 2014 ಯಾರು MLA ಆಗಿದ್ದರು? ನಾಗರಾಜನವರು MLA ಆಗಿದ್ದಾಗ ಇದು ಕಾಮಗಾರಿನ ಅನುಮೋದನೆ ಆಗಿರೋದು. ಸುಮ್ನೆ ದಾರಿ ತಪ್ಸಕ್ಕೆ ಡಾಕ್ಟರ್ ರಂಗನಾಥ್ ಮಾಗಡಿಗೆ ಪೈಪ್ ಲೈನ್ ತೆಗೆದುಕೊಂಡು ಹೋಗೋದು. ನಾನ್ ಮಾಡ್ತಾ ಇರೋದು ಲಿಂಕ್ ಕೆನಾಲ್ ಗುಬ್ಬಿಯಿಂದ ನಮ್ಮ ಕುಣಿಗಲ್ ಬಾರ್ಡ್ರಿಗೆ ತಂದು ಕುಣಿಗಲ್ ಒಳಗಡೆ ನೀರು ತರಬೇಕು ಅಂತ. ನಿಮ್ಗೆ ನೀರ್ ಬೇಕಾ ಬೇಡವಾ? ನಾವು ಮಾಡ್ತಿರಂತ ಲಿಂಕ್ ಕೆನಾಲ್ ಬೇಕಾ ಬೇಡವಾ? ಇವತ್ತು ನಮ್ಮ ತಾಲೂಕಿನ ರೈತರ ಹಿತವನ್ನ ಕಾಪಾಡಲಿಕ್ಕೆ ಯಾವಾದಾದ್ರೂ ಹೋರಾಟದಲ್ಲಿ 1,000 ಕೋಟಿ ರೂಪಾಯಿ ಹಿಂದೆ ನಾವು ಸಮ್ಮಿಶ್ರ ಸರ್ಕಾರದಲ್ಲಿ 614 ಕೋಟಿ ರೂಪಾಯಿ ತಂದಿದ್ದು. ಲಿಂಕ್ ಕೆನಾಲ್ ಶುರು ಮಾಡ್ಲಿಕ್ಕೆ ಟೆಂಡರ್ ಶುರು ಮಾಡಿದ್ರು. ಬಿಜೆಪಿ ಸರ್ಕಾರ 6 ತಿಂಗಳಿಗೆ ಬದಲಾವಣೆ ಆಗೋಯ್ತು. ಕುಣಿಗಲ್ ತಾಲೂಕಿಗೆ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ಹೇಳಿ ತಡೆ ಹಿಡಿದ್ರು. ಆಗ ಯಡಿಯೂರಪ್ಪ ಅವ್ರ ವಿರುದ್ಧ ಮಾಧುಸ್ವಾಮಿ ವಿರುದ್ಧ ಗಲಾಟೆ ಮಾಡಂತ ಸಂದರ್ಭದಲ್ಲಿ ಅವರು 1 ವರ್ಷದಲ್ಲಿ ನಾನು ಚಾನೆಲ್ ಮೂಲಕ ಕೊಟ್ಬಿಡ್ತೀನಿ ಲಿಂಕ್ ಎಲ್ಲ ಕೊಡ್ತೇನೆ ಅಂತಂದ್ರು. 4 ವರ್ಷ ಆದ್ರೂ ಸಹ ಅವರು ನೀರನ್ನು ಕೊಡ್ಲಿಕ್ಕೆ ಆಗ್ಲಿಲ್ಲ. ತದನಂತರ ನೀವು ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ 1,000 ಕೋಟಿ ರೂಪಾಯಿ ಅನುದಾನವನ್ನ ತಂದು ಈ ಲಿಂಕ್ ಕೆನಾಲ್ ಶುರು ಮಾಡ್ತಿರೋದು. ಆದ್ರೆ ಇವತ್ತು ಅಡ್ಡಿಪಡಿಸ್ತಿರೋ ರಮಣಲ್ಲಿ JDS ಬಿಜೆಪಿ ಅವ್ರಿಗೇನು ಸಂಕಟ ಇಲ್ಲಿವರೆಗೂ ಯಾರು ಕೇಳ್ತಿರ್ಲಿಲ್ಲ. ಇವತ್ತು ಡಾಕ್ಟರ್ ರಂಗನಾಥ್ ಬಂದು ನೀರನ್ನ ಪಡ್ಕೊಂಡು ಕುಣಿಗಲ್ ತಾಲೂಕು ತೆಗೆದುಕೊಂಡು ಹೋಗ್ತಾನೆ ಅಂತ ಹೇಳಿ ಅವ್ರು ಅಡ್ಡಿಪಡಿಸ್ತಾ ಇದ್ರು. ಇವತ್ತು ಆಯ್ತು ತಡಿ ರಮಣ, ಇವತ್ತು ನಾನು ನಿಮ್ಗೆಲ್ಲ ಕೇಳ್ತಿರೋದು, ನಿಮ್ ಮನೇಲಿ ಕೂತ್ಕೊಂಡ್ರೆ ಇದು ನೀರು ಸಿಗೋದಿಲ್ಲ. ಇವತ್ತೇನಾಯ್ತು, ನಿನ್ನೆ ವಿರೋಧ ಪಕ್ಷದವರು ಡಾಕ್ಟರ್ ರಂಗನಾಥ್ ಲಿಂಕ್ ಕೆನಾಲ್ ವಿಚಾರದಲ್ಲಿ ಮರಣ ಶಾಸನ ಅಂತ ಶುರು ಮಾಡಿದ್ರು. ಯಾವಾಗ ರೈತರುಗಳು ಬಂದು ನನ್ನ ಜೊತೆ ಬಲವನ್ನ ಕೊಡಕ್ ಶುರು ಮಾಡಿದ್ರು, ಆಯ್ತು ತರ್ಲಿ ಹೇಗಾದ್ರೂ ಮಾಡಿ ಏನ್ ಮಾಡೋದು ಅಂತ ಹೇಳಿ ಮಾಗಡಿ ಹೆಸರು ಹೇಳಕ್ ಶುರು ಮಾಡಿದ್ರು. D26 ಹೆಸರು ಶುರು ಮಾಡಿದ್ರು. ಗುಂಪು ನೆಪಗಳನ್ನು ತರಕ್ ಶುರು ಮಾಡಿದ್ರು. ನಿನ್ನೆ ಅವರು ಮಾಡಿದಂತ ಕಾರ್ಯಕ್ರಮದ ವಿರೋಧವನ್ನ ನೋಡಿ ತುಮಕೂರು ಜಿಲ್ಲೆಯ ವಿರೋಧ ಪಕ್ಷದವರು ಖುಷಿ ಬೀಳ್ತಾವ್ರೆ. ಗುಬ್ಬಿಯ ಒಬ್ಬ ನಾಯಕ ಹೇಳ್ತಾನೆ, ಡಾಕ್ಟರ್ ರಂಗನಾಥ್ಗೆ ವಿರೋಧ ಮಾಡೋರು ಕುಣಿಗಲ್ ತಾಲೂಕಲ್ಲಿ ಇದ್ದಾರೆ, ಅವರು ನೀರ್ ಕೇಳ್ತಾ ಇಲ್ಲ, ಲಿಂಕ್ ಕೆನಾಲ್ ಕೇಳ್ತಾ ಇಲ್ಲ, ಇವರೊಬ್ಬನೇ ಹೋರಾಟ ಮಾಡ್ತಾವನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಮೃದು ಸ್ವಭಾವವನ್ನ ಬಳಸ್ಕೊಂಡು ಇವತ್ತು ಖ್ಯಾತ ತೆಗಿ ಅಂತ ವಿರೋಧ ಪಕ್ಷದವರ ಹುನ್ನಾರವನ್ನ ಬಳಸ್ಕೊಂಡು ನೀರ್ ಕೊಡಬಾರ್ದು ಅಂತ ಹೇಳಿ ತುಮಕೂರಿನ ಕೆಲವರು ಕಿಡಿಗೇಡಿಗಳು ಕೂತಿದೆ. ಇವತ್ತು ನನ್ನ ತಾಲೂಕಿನ ರೈತರಿಗೆ ಕೇಳ್ತೇನೆ, ಇವತ್ತೇನಾದ್ರೂ ನೀವು ಸುಮ್ನೆ ಕೂತ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನೀರು ಸಿಗೋದಿಲ್ಲ. ಇವತ್ತೇನಾದ್ರೂ ನೀವು ಎದ್ದು ನಿಂತು ಸೆಟೆದು ಕಚ್ಚಾ ಕಟ್ಕೊಂಡು ಬೀದಿಗೆ ಇಳಿದ್ರೆ ಮಾತ್ರ ಈ ಒಂದು ನೀರು ಸಿಗೋದು ಅನ್ನೋದನ್ನ ನಿಮ್ಗೆ ಜಾಗೃತಿ ಮೂಡಿಸೋಕ್ಕೋಸ್ಕರ ನಾನು ಬಂದಿದ್ದೇನೆ. ಯಾರು ಇವತ್ತು ಹೋರಾಟಕ್ಕೆ ಬಲವನ್ನ ಕೊಡ್ತೀರಾ ಅಂತ ಹೇಳಿ ಇವತ್ತೇನ್ ನಿಮ್ಮ ಮುಂದೆ ನಿಂತಿದ್ದೀನಿ, ಕೈ ಎತ್ತಿ ನನಗೆ ಬಲವನ್ನ ಕೊಡುವಂಥದ್ದನ್ನ ಮಾಡಿ ತೋರಿಸ್ಬೇಕು ಅಂತ ಬಂದಿದ್ದೇನೆ. ತಾಯಂದಿರೆಲ್ಲ ಕೈ ಎತ್ತುತ್ತಾ ಇದ್ದಾರೆ. ನೀವೆಲ್ಲ ನಿಂತು ಈ ಒಂದು ನೀರಿನ ಹೋರಾಟಕ್ಕೆ ಬರ್ತೀರಾ? ಹೋರಾಟದ ಸಮಯದಲ್ಲಿ ಇವೆಲ್ಲ ಬೇರೆ ನಿಮ್ಮ ಆಡೂಟಕ್ಕೆ ಮದ್ವೆಗೆ ಎಲ್ಲ ರಜಾ ಹಾಕೋಯ್ತಿರ್ರಿ ತಿಂಗ್ಳುಗಟ್ಲೆ. ನೀರಿಗೋಸ್ಕರ ಒಂದು ದಿನ ಕೊಡಕ್ ತಯಾರಿಲ್ವ ನೀವು? ಇವತ್ತು ವಿರೋಧ ಪಕ್ಷದವ್ರಿಗೆ ನೀವೊಂದು ಸಂದೇಶವನ್ನ ಕೊಡ್ಬೇಕು. ನೀವು ಹಿಂದೆ YK ರಾಮಯ್ಯನವ್ರಿಗೆ ಬಸವರಾಜು ಕಾಂಗ್ರೆಸ್ ಅಲ್ಲಿ ಇದ್ರಾಗ
ವೈಕೆ ರಾಮಯ್ಯನವರು ಏನ್ ಹೋರಾಟ ಮಾಡ್ತಾರೆ, ಏನು ಚಂಬಲ್ ತೆಗೆದುಕೊಂಡು ಹೋಗ್ತಾನೆ ನೀರ್ನ ಅಂತ ಹೇಳರುತ್ತೆ. ಆಗ ವೈಕೆ ರಾಮಯ್ಯನವರು ಹೇಳಿದ್ರು, ನನ್ ಗೊತ್ತಿದೆ ಹೋರಾಟ ಮಾಡಿ ತೆಗೆದುಕೊಂಡು ಹೋಗಕ್ಕೆ ಅಂತ ಹೇಳಿ ಅವತ್ತು ತಂದ್ರಲ್ಲ ಹೋರಾಟ. ಅದೇ ರೀತಿ ಉಚ್ಮಾಸಿಗೌಡ್ರು ಚಾನಲ್ ಮಾಡಿರ್ಲಿಲ್ಲ ಅಂದ್ರೆ ನಿಮ್ಗೆ ಎಲ್ಲಿ ಇವತ್ತು ನೀರ್ ನೋಡ್ತಿದ್ರಿ, ಎಲ್ಲಿ ನೀವು ಕಬ್ಬು ಬೆಳಿತಿದ್ರಿ, ಎಲ್ಲಿ ನೀವು ಭತ್ತ ಬೆಳಿತಿದ್ರಿ. ಚಂದನಹಳ್ಳಿ ಕೆನಾಲ್ ಮಾಡಿದ್ಕೆ ಇವತ್ತೆಲ್ಲ ನೀವೆಲ್ಲ ನೋಡ್ತಿರೋದು. ಅದೇ ರೀತಿ ಮುಂದಿನ ದಿನಗಳಲ್ಲಿ ನೀವೆಲ್ಲ ಹೆಚ್ಚು ಹೋರಾಟ ಮಾಡಿದ್ರೆ ಮಾತ್ರ ಈ ನೀರಿನ ಬಲವನ್ನ ನೋಡಕ್ಕಾಗೋದು ಅನ್ನೋದಕ್ಕೋಸ್ಕರ ಇವತ್ತು ಜಾಗೃತಿ ಮೂಡಿಸ್ತಾ ಇದ್ದೇನೆ. ಬಂಧುಗಳೇ, ನೀವೇನು ಇವತ್ತು ಆಧಾರದ ಸ್ವಾಗತ ಮಾಡಿದ್ರಿ, ಪ್ರೀತಿ ಮಾಡಿದ್ರಿ, ನೀವು ಹೋರಾಟ ಮಾಡ್ಲಿಕ್ಕೆ ಬಲ ಕೊಡ್ತಾ ಇದ್ದೀರಿ. ಇದೇ ರೀತಿ ಪ್ರತಿಯೊಂದು ಬುಡ್ಕು ಹೋಗ್ತಾ ಇದ್ದೇನೆ. ನನ್ನ ತಾಲೂಕಿನ ರೈತರ ನಿಗದಿಯಾದಂತ ಹಕ್ಕಿನ ಪಡೀಲಿಕ್ಕೆ ಇದೇ ರೀತಿ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ನೀರು